ಗಮನಿಸ್ತಾ ಇದ್ವಿ ಈಗಾಗಲೇ ನಡೀತಾ ಇರುವಂತಹ ಬೆಳವಣಿಗೆಗಳನ್ನು. ರಾಜ್ಯಪಾಲರು ಬಂದಂತಹ ಸಂದರ್ಭದಲ್ಲಿ ಏನು, ಬರೆದಿದ್ದರೆ ಏನು, ಅದರ ಜೊತೆಯಲ್ಲಿ ಈಗಾಗಲೇ ಬರೆದುಕೊಟ್ಟಂತಹ ಭಾಷಣವನ್ನ ಓದಿದ್ದರೆ ಏನು, ಓದದೇ ಇದ್ರೆ ಏನು ಅನ್ನುವಂತ ಒಂದಷ್ಟು ಪಾಸಿಬಿಲಿಟೀಸ್ ಅನ್ನ ಗಮನಿಸ್ತಾ ಇದ್ದೀವಿ. ಸದ್ಯಕ್ಕೆ ಸರ್ಕಾರ ಅಂತೂ ಕಾದು ನೋಡುವಂತ ಆಯ್ಕೆಗೆ ಮೊರೆ ಹೋಗಿದೆ. ಕಾದು ನೋಡೋದು, ರಾಜ್ಯಪಾಲರು ಬರೋವರೆಗೂ ಆ ನಂತರದಲ್ಲಿ ಮುಂದಿನ ತೀರ್ಮಾನ ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರ ನಿರ್ಧಾರವನ್ನ ಮಾಡಿಕೊಂಡಂತೆ ಕಾಣಿಸ್ತಾ ಇದೆ. ಆದರೆ ರಾಜ್ಯಪಾಲರಂತೂ ಬಹಳ ಕನ್ಫರ್ಮ್ ಆಗಿ ಹೇಳಿದ್ದಾರೆ. ಖಂಡಿತವಾಗ್ಲೂ ಕೂಡ 11 ಪ್ಯಾರಾಗಳನ್ನ ಓದೋದಕ್ಕೆ ಆಗೋದಿಲ್ಲ, ಅದನ್ನ ತೆಗೆಯಬೇಕು ಅನ್ನುವಂಥದ್ದನ್ನ ಈಗಾಗಲೇ ಹೇಳಿರೋದು. ಭಾಷಣಕ್ಕೆ ವಿರೋಧವನ್ನ ವ್ಯಕ್ತಪಡಿಸುವುದಕ್ಕೆ ಬಹಳ ಪ್ರಮುಖ ಕಾರಣಗಳು ಅಂತಂದ್ರೆ, ಈಗಾಗಲೇ ಕೇಂದ್ರ ಸರ್ಕಾರ ತಂದಿರುವಂತಹ ಈ ಜಿ ಯೋಜನೆ, ಇದು ಬಡವರ ಉದ್ಯೋಗದ ಹಕ್ಕನ್ನ ಕಿತ್ತುಕೊಂಡಿದೆ ಅಂತ ಕಾಂಗ್ರೆಸ್ ತನ್ನ ವಾದವನ್ನ ಮಂಡಿಸ್ತಾ ಇರೋದು. ಹಾಗಾಗಿ ಪ್ರಬಲ ವಿರೋಧ ಇದೆ. ಕೃಷಿ ಆಗಿರಬಹುದು, ಸಣ್ಣ ಆಗಿರಬಹುದು, ಅತಿ ಸಣ್ಣ ರೈತರಿಗೆ ಇದರಿಂದ ಬಹಳ ತೊಂದರೆ ಆಗ್ತಾ ಇದೆ. ಪಂಚಾಯಿತಿಗಳ ಅಧಿಕಾರವನ್ನ ಕಿತ್ತುಕೊಳ್ತಾ ಇದೆ. ಅದರ ಜೊತೆಯಲ್ಲಿ ಒಂದಷ್ಟು ವ್ಯವಸ್ಥೆ ಬುಡಮೇಲಾಗ್ತಾ ಇದೆ. ಹಾಗಾಗಿ ಇದಕ್ಕೆ ನಮ್ಮ ವಿರೋಧ ಇದೆ ಅಂತ ಕಾಂಗ್ರೆಸ್ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಗಮನಿಸ್ತಾ ಇದ್ವಿ ಈಗಾಗಲೇ ನಡೀತಾ ಇರುವಂತಹ ಬೆಳವಣಿಗೆಗಳನ್ನು. ರಾಜ್ಯಪಾಲರು ಬಂದಂತಹ ಸಂದರ್ಭದಲ್ಲಿ ಏನು, ಬರೆದಿದ್ದರೆ ಏನು, ಅದರ ಜೊತೆಯಲ್ಲಿ ಈಗಾಗಲೇ ಬರೆದುಕೊಟ್ಟಂತಹ ಭಾಷಣವನ್ನ ಓದಿದ್ದರೆ ಏನು, ಓದದೇ ಇದ್ರೆ ಏನು ಅನ್ನುವಂತ ಒಂದಷ್ಟು ಪಾಸಿಬಿಲಿಟೀಸ್ ಅನ್ನ ಗಮನಿಸ್ತಾ ಇದ್ದೀವಿ. ಸದ್ಯಕ್ಕೆ ಸರ್ಕಾರ ಅಂತೂ ಕಾದು ನೋಡುವಂತ ಆಯ್ಕೆಗೆ ಮೊರೆ ಹೋಗಿದೆ. ಕಾದು ನೋಡೋದು, ರಾಜ್ಯಪಾಲರು ಬರೋವರೆಗೂ ಆ ನಂತರದಲ್ಲಿ ಮುಂದಿನ ತೀರ್ಮಾನ ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರ ನಿರ್ಧಾರವನ್ನ ಮಾಡಿಕೊಂಡಂತೆ ಕಾಣಿಸ್ತಾ ಇದೆ. ಆದರೆ ರಾಜ್ಯಪಾಲರಂತೂ ಬಹಳ ಕನ್ಫರ್ಮ್ ಆಗಿ ಹೇಳಿದ್ದಾರೆ. ಖಂಡಿತವಾಗ್ಲೂ ಕೂಡ 11 ಪ್ಯಾರಾಗಳನ್ನ ಓದೋದಕ್ಕೆ ಆಗೋದಿಲ್ಲ, ಅದನ್ನ ತೆಗೆಯಬೇಕು ಅನ್ನುವಂಥದ್ದನ್ನ ಈಗಾಗಲೇ ಹೇಳಿರೋದು. ಭಾಷಣಕ್ಕೆ ವಿರೋಧವನ್ನ ವ್ಯಕ್ತಪಡಿಸುವುದಕ್ಕೆ ಬಹಳ ಪ್ರಮುಖ ಕಾರಣಗಳು ಅಂತಂದ್ರೆ, ಈಗಾಗಲೇ ಕೇಂದ್ರ ಸರ್ಕಾರ ತಂದಿರುವಂತಹ ಈ ಜಿ ಯೋಜನೆ, ಇದು ಬಡವರ ಉದ್ಯೋಗದ ಹಕ್ಕನ್ನ ಕಿತ್ತುಕೊಂಡಿದೆ ಅಂತ ಕಾಂಗ್ರೆಸ್ ತನ್ನ ವಾದವನ್ನ ಮಂಡಿಸ್ತಾ ಇರೋದು. ಹಾಗಾಗಿ ಪ್ರಬಲ ವಿರೋಧ ಇದೆ. ಕೃಷಿ ಆಗಿರಬಹುದು, ಸಣ್ಣ ಆಗಿರಬಹುದು, ಅತಿ ಸಣ್ಣ ರೈತರಿಗೆ ಇದರಿಂದ ಬಹಳ ತೊಂದರೆ ಆಗ್ತಾ ಇದೆ. ಪಂಚಾಯಿತಿಗಳ ಅಧಿಕಾರವನ್ನ ಕಿತ್ತುಕೊಳ್ತಾ ಇದೆ. ಅದರ ಜೊತೆಯಲ್ಲಿ ಒಂದಷ್ಟು ವ್ಯವಸ್ಥೆ ಬುಡಮೇಲಾಗ್ತಾ ಇದೆ. ಹಾಗಾಗಿ ಇದಕ್ಕೆ ನಮ್ಮ ವಿರೋಧ ಇದೆ ಅಂತ ಕಾಂಗ್ರೆಸ್ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಗಮನಿಸ್ತಾ ಇದ್ವಿ ಈಗಾಗಲೇ ನಡೀತಾ ಇರುವಂತಹ ಬೆಳವಣಿಗೆಗಳನ್ನು. ರಾಜ್ಯಪಾಲರು ಬಂದಂತಹ ಸಂದರ್ಭದಲ್ಲಿ ಏನು, ಬರೆದಿದ್ದರೆ ಏನು, ಅದರ ಜೊತೆಯಲ್ಲಿ ಈಗಾಗಲೇ ಬರೆದುಕೊಟ್ಟಂತಹ ಭಾಷಣವನ್ನ ಓದಿದ್ದರೆ ಏನು, ಓದದೇ ಇದ್ರೆ ಏನು ಅನ್ನುವಂತ ಒಂದಷ್ಟು ಪಾಸಿಬಿಲಿಟೀಸ್ ಅನ್ನ ಗಮನಿಸ್ತಾ ಇದ್ದೀವಿ. ಸದ್ಯಕ್ಕೆ ಸರ್ಕಾರ ಅಂತೂ ಕಾದು ನೋಡುವಂತ ಆಯ್ಕೆಗೆ ಮೊರೆ ಹೋಗಿದೆ. ಕಾದು ನೋಡೋದು, ರಾಜ್ಯಪಾಲರು ಬರೋವರೆಗೂ ಆ ನಂತರದಲ್ಲಿ ಮುಂದಿನ ತೀರ್ಮಾನ ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರ ನಿರ್ಧಾರವನ್ನ ಮಾಡಿಕೊಂಡಂತೆ ಕಾಣಿಸ್ತಾ ಇದೆ. ಆದರೆ ರಾಜ್ಯಪಾಲರಂತೂ ಬಹಳ ಕನ್ಫರ್ಮ್ ಆಗಿ ಹೇಳಿದ್ದಾರೆ. ಖಂಡಿತವಾಗ್ಲೂ ಕೂಡ 11 ಪ್ಯಾರಾಗಳನ್ನ ಓದೋದಕ್ಕೆ ಆಗೋದಿಲ್ಲ, ಅದನ್ನ ತೆಗೆಯಬೇಕು ಅನ್ನುವಂಥದ್ದನ್ನ ಈಗಾಗಲೇ ಹೇಳಿರೋದು. ಭಾಷಣಕ್ಕೆ ವಿರೋಧವನ್ನ ವ್ಯಕ್ತಪಡಿಸುವುದಕ್ಕೆ ಬಹಳ ಪ್ರಮುಖ ಕಾರಣಗಳು ಅಂತಂದ್ರೆ, ಈಗಾಗಲೇ ಕೇಂದ್ರ ಸರ್ಕಾರ ತಂದಿರುವಂತಹ ಈ ಜಿ ಯೋಜನೆ, ಇದು ಬಡವರ ಉದ್ಯೋಗದ ಹಕ್ಕನ್ನ ಕಿತ್ತುಕೊಂಡಿದೆ ಅಂತ ಕಾಂಗ್ರೆಸ್ ತನ್ನ ವಾದವನ್ನ ಮಂಡಿಸ್ತಾ ಇರೋದು. ಹಾಗಾಗಿ ಪ್ರಬಲ ವಿರೋಧ ಇದೆ. ಕೃಷಿ ಆಗಿರಬಹುದು, ಸಣ್ಣ ಆಗಿರಬಹುದು, ಅತಿ ಸಣ್ಣ ರೈತರಿಗೆ ಇದರಿಂದ ಬಹಳ ತೊಂದರೆ ಆಗ್ತಾ ಇದೆ. ಪಂಚಾಯಿತಿಗಳ ಅಧಿಕಾರವನ್ನ ಕಿತ್ತುಕೊಳ್ತಾ ಇದೆ. ಅದರ ಜೊತೆಯಲ್ಲಿ ಒಂದಷ್ಟು ವ್ಯವಸ್ಥೆ ಬುಡಮೇಲಾಗ್ತಾ ಇದೆ. ಹಾಗಾಗಿ ಇದಕ್ಕೆ ನಮ್ಮ ವಿರೋಧ ಇದೆ ಅಂತ ಕಾಂಗ್ರೆಸ್ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಗಮನಿಸ್ತಾ ಇದ್ವಿ ಈಗಾಗಲೇ ನಡೀತಾ ಇರುವಂತಹ ಬೆಳವಣಿಗೆಗಳನ್ನು. ರಾಜ್ಯಪಾಲರು ಬಂದಂತಹ ಸಂದರ್ಭದಲ್ಲಿ ಏನು, ಬರೆದಿದ್ದರೆ ಏನು, ಅದರ ಜೊತೆಯಲ್ಲಿ ಈಗಾಗಲೇ ಬರೆದುಕೊಟ್ಟಂತಹ ಭಾಷಣವನ್ನ ಓದಿದ್ದರೆ ಏನು, ಓದದೇ ಇದ್ರೆ ಏನು ಅನ್ನುವಂತ ಒಂದಷ್ಟು ಪಾಸಿಬಿಲಿಟೀಸ್ ಅನ್ನ ಗಮನಿಸ್ತಾ ಇದ್ದೀವಿ. ಸದ್ಯಕ್ಕೆ ಸರ್ಕಾರ ಅಂತೂ ಕಾದು ನೋಡುವಂತ ಆಯ್ಕೆಗೆ ಮೊರೆ ಹೋಗಿದೆ. ಕಾದು ನೋಡೋದು, ರಾಜ್ಯಪಾಲರು ಬರೋವರೆಗೂ
ಆ ನಂತರದಲ್ಲಿ ಮುಂದಿನ ತೀರ್ಮಾನ ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರ ನಿರ್ಧಾರವನ್ನ ಮಾಡಿಕೊಂಡಂತೆ ಕಾಣಿಸ್ತಾ ಇದೆ. ಆದರೆ ರಾಜ್ಯಪಾಲರಂತೂ ಬಹಳ ಕನ್ಫರ್ಮ್ ಆಗಿ ಹೇಳಿದ್ದಾರೆ. ಖಂಡಿತವಾಗ್ಲೂ ಕೂಡ 11 ಪ್ಯಾರಾಗಳನ್ನ ಓದೋದಕ್ಕೆ ಆಗೋದಿಲ್ಲ, ಅದನ್ನ ತೆಗೆಯಬೇಕು ಅನ್ನುವಂಥದ್ದನ್ನ ಈಗಾಗಲೇ ಹೇಳಿರೋದು. ಭಾಷಣಕ್ಕೆ ವಿರೋಧವನ್ನ ವ್ಯಕ್ತಪಡಿಸುವುದಕ್ಕೆ ಬಹಳ ಪ್ರಮುಖ ಕಾರಣಗಳು ಅಂತಂದ್ರೆ ಈಗಾಗಲೇ ಕೇಂದ್ರ ಸರ್ಕಾರ ತಂದಿರುವಂತಹ ಈ ಜಿ ಯೋಜನೆ ಇದು ಬಡವರ ಉದ್ಯೋಗದ ಹಕ್ಕನ್ನ ಕಿತ್ತುಕೊಂಡಿದೆ ಅಂತ ಕಾಂಗ್ರೆಸ್ ತನ್ನ ವಾದವನ್ನ ಮಂಡಿಸ್ತಾ ಇರೋದು. ಹಾಗಾಗಿ ಪ್ರಬಲ ವಿರೋಧ ಇದೆ. ಕೃಷಿ ಆಗಿರಬಹುದು, ಸಣ್ಣ ಆಗಿರಬಹುದು, ಅತಿ ಸಣ್ಣ ರೈತರಿಗೆ ಇದರಿಂದ ಬಹಳ ತೊಂದರೆ ಆಗ್ತಾ ಇದೆ. ಪಂಚಾಯಿತಿಗಳ ಅಧಿಕಾರವನ್ನ ಕಿತ್ತುಕೊಳ್ತಾ ಇದೆ. ಅದರ ಜೊತೆಯಲ್ಲಿ ಒಂದಷ್ಟು ವ್ಯವಸ್ಥೆ ಬುಡಮೇಲಾಗ್ತಾ ಇದೆ. ಹಾಗಾಗಿ ಇದಕ್ಕೆ ನಮ್ಮ ವಿರೋಧ ಇದೆ ಅಂತ ಕಾಂಗ್ರೆಸ್ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಗಮನಿಸ್ತಾ ಇದ್ವಿ ಈಗಾಗಲೇ ನಡೀತಾ ಇರುವಂತಹ ಬೆಳವಣಿಗೆಗಳನ್ನು. ರಾಜ್ಯಪಾಲರು ಬಂದಂತಹ ಸಂದರ್ಭದಲ್ಲಿ ಏನು, ಬರೆದಿದ್ದರೆ ಏನು, ಅದರ ಜೊತೆಯಲ್ಲಿ ಈಗಾಗಲೇ ಬರೆದುಕೊಟ್ಟಂತಹ ಭಾಷಣವನ್ನ ಓದಿದ್ದರೆ ಏನು, ಓದದೇ ಇದ್ರೆ ಏನು ಅನ್ನುವಂತ ಒಂದಷ್ಟು ಪಾಸಿಬಿಲಿಟೀಸ್ ಅನ್ನ ಗಮನಿಸ್ತಾ ಇದ್ದೀವಿ. ಸದ್ಯಕ್ಕೆ ಸರ್ಕಾರ ಅಂತೂ ಕಾದು ನೋಡುವಂತ ಆಯ್ಕೆಗೆ ಮೊರೆ ಹೋಗಿದೆ. ಕಾದು ನೋಡೋದು, ರಾಜ್ಯಪಾಲರು ಬರೋವರೆಗೂ ಆ ನಂತರದಲ್ಲಿ ಮುಂದಿನ ತೀರ್ಮಾನ ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರ ನಿರ್ಧಾರವನ್ನ ಮಾಡಿಕೊಂಡಂತೆ ಕಾಣಿಸ್ತಾ ಇದೆ. ಆದರೆ ರಾಜ್ಯಪಾಲರಂತೂ ಬಹಳ ಕನ್ಫರ್ಮ್ ಆಗಿ ಹೇಳಿದ್ದಾರೆ. ಖಂಡಿತವಾಗ್ಲೂ ಕೂಡ 11 ಪ್ಯಾರಾಗಳನ್ನ ಓದೋದಕ್ಕೆ ಆಗೋದಿಲ್ಲ, ಅದನ್ನ ತೆಗೆಯಬೇಕು ಅನ್ನುವಂಥದ್ದನ್ನ ಈಗಾಗಲೇ ಹೇಳಿರೋದು. ಭಾಷಣಕ್ಕೆ ವಿರೋಧವನ್ನ ವ್ಯಕ್ತಪಡಿಸುವುದಕ್ಕೆ ಬಹಳ ಪ್ರಮುಖ ಕಾರಣಗಳು ಅಂತಂದ್ರೆ ಈಗಾಗಲೇ ಕೇಂದ್ರ ಸರ್ಕಾರ ತಂದಿರುವಂತಹ ಈ ಜಿ ಯೋಜನೆ ಇದು ಬಡವರ ಉದ್ಯೋಗದ ಹಕ್ಕನ್ನ ಕಿತ್ತುಕೊಂಡಿದೆ ಅಂತ ಕಾಂಗ್ರೆಸ್ ತನ್ನ ವಾದವನ್ನ ಮಂಡಿಸ್ತಾ ಇರೋದು. ಹಾಗಾಗಿ ಪ್ರಬಲ ವಿರೋಧ ಇದೆ. ಕೃಷಿ ಆಗಿರಬಹುದು, ಸಣ್ಣ ಆಗಿರಬಹುದು, ಅತಿ ಸಣ್ಣ ರೈತರಿಗೆ ಇದರಿಂದ ಬಹಳ ತೊಂದರೆ ಆಗ್ತಾ ಇದೆ. ಪಂಚಾಯಿತಿಗಳ ಅಧಿಕಾರವನ್ನ ಕಿತ್ತುಕೊಳ್ತಾ ಇದೆ. ಅದರ ಜೊತೆಯಲ್ಲಿ ಒಂದಷ್ಟು ವ್ಯವಸ್ಥೆ ಬುಡಮೇಲಾಗ್ತಾ ಇದೆ. ಹಾಗಾಗಿ ಇದಕ್ಕೆ ನಮ್ಮ ವಿರೋಧ ಇದೆ ಅಂತ ಕಾಂಗ್ರೆಸ್ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಗಮನಿಸ್ತಾ ಇದ್ವಿ ಈಗಾಗಲೇ ನಡೀತಾ ಇರುವಂತಹ ಬೆಳವಣಿಗೆಗಳನ್ನು. ರಾಜ್ಯಪಾಲರು ಬಂದಂತಹ ಸಂದರ್ಭದಲ್ಲಿ ಏನು, ಬರೆದಿದ್ದರೆ ಏನು, ಅದರ ಜೊತೆಯಲ್ಲಿ ಈಗಾಗಲೇ ಬರೆದುಕೊಟ್ಟಂತಹ ಭಾಷಣವನ್ನ ಓದಿದ್ದರೆ ಏನು, ಓದದೇ ಇದ್ರೆ ಏನು ಅನ್ನುವಂತ ಒಂದಷ್ಟು ಪಾಸಿಬಿಲಿಟೀಸ್ ಅನ್ನ ಗಮನಿಸ್ತಾ ಇದ್ದೀವಿ. ಸದ್ಯಕ್ಕೆ ಸರ್ಕಾರ ಅಂತೂ ಕಾದು ನೋಡುವಂತ ಆಯ್ಕೆಗೆ ಮೊರೆ ಹೋಗಿದೆ. ಕಾದು ನೋಡೋದು, ರಾಜ್ಯಪಾಲರು ಬರೋವರೆಗೂ ಆ ನಂತರದಲ್ಲಿ ಮುಂದಿನ ತೀರ್ಮಾನ ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರ ನಿರ್ಧಾರವನ್ನ ಮಾಡಿಕೊಂಡಂತೆ ಕಾಣಿಸ್ತಾ ಇದೆ. ಆದರೆ ರಾಜ್ಯಪಾಲರಂತೂ ಬಹಳ ಕನ್ಫರ್ಮ್ ಆಗಿ ಹೇಳಿದ್ದಾರೆ. ಖಂಡಿತವಾಗ್ಲೂ ಕೂಡ 11 ಪ್ಯಾರಾಗಳನ್ನ ಓದೋದಕ್ಕೆ ಆಗೋದಿಲ್ಲ, ಅದನ್ನ ತೆಗೆಯಬೇಕು ಅನ್ನುವಂಥದ್ದನ್ನ ಈಗಾಗಲೇ ಹೇಳಿರೋದು. ಭಾಷಣಕ್ಕೆ ವಿರೋಧವನ್ನ ವ್ಯಕ್ತಪಡಿಸುವುದಕ್ಕೆ ಬಹಳ ಪ್ರಮುಖ ಕಾರಣಗಳು ಅಂತಂದ್ರೆ ಈಗಾಗಲೇ ಕೇಂದ್ರ ಸರ್ಕಾರ ತಂದಿರುವಂತಹ ಈ ಜಿ ಯೋಜನೆ ಇದು ಬಡವರ ಉದ್ಯೋಗದ ಹಕ್ಕನ್ನ ಕಿತ್ತುಕೊಂಡಿದೆ ಅಂತ ಕಾಂಗ್ರೆಸ್ ತನ್ನ ವಾದವನ್ನ ಮಂಡಿಸ್ತಾ ಇರೋದು. ಹಾಗಾಗಿ ಪ್ರಬಲ ವಿರೋಧ ಇದೆ. ಕೃಷಿ ಆಗಿರಬಹುದು, ಸಣ್ಣ ಆಗಿರಬಹುದು, ಅತಿ ಸಣ್ಣ ರೈತರಿಗೆ ಇದರಿಂದ ಬಹಳ ತೊಂದರೆ ಆಗ್ತಾ ಇದೆ. ಪಂಚಾಯಿತಿಗಳ ಅಧಿಕಾರವನ್ನ ಕಿತ್ತುಕೊಳ್ತಾ ಇದೆ. ಅದರ ಜೊತೆಯಲ್ಲಿ ಒಂದಷ್ಟು ವ್ಯವಸ್ಥೆ ಬುಡಮೇಲಾಗ್ತಾ ಇದೆ. ಹಾಗಾಗಿ ಇದಕ್ಕೆ ನಮ್ಮ ವಿರೋಧ ಇದೆ ಅಂತ ಕಾಂಗ್ರೆಸ್ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ.